ಗಾಂಧಿನಗರ ಕೇಂದ್ರ ಭಾಗದಲ್ಲಿ ಪ್ರತಿ ವರ್ಷ ಕೂಡ ಆಚರಣೆ ಮಾಡಿಕೊಂಡು ಸಾಕಷ್ಟು ಜನರು ತೊಡಗಿರುತ್ತಾರೆ. ಭಾಗದ ಶಾಸಕರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಹಾಗೆ ಸಚಿವರಾದಂತಹ ಎಚ್ ಎಂ ರೇವಣ್ಣವರು ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಕಾರ್ಯಕ್ರಮಕ್ಕೆ ಪರವಾಗಿ ಭಕ್ತರಿ ಮುಖ್ಯ ತಾವು ಮಾಡಿದಂತ ಹೇಳಿದ್ದಾರೆ. ಆದ್ದರಿಂದ ಈ ನಾಯಕರಿಂದ ದೇಶದಿಂದ ಅಪರೂಪದ ವ್ಯಕ್ತಿ ಡಾಕ್ಟರ್ ವೆಂಕಟಸ್ವಾಮಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಾವು ಹೃದಯಪೂರ್ವಕವಾಗಿ ಅವರಿಗೆ ಆಹ್ವಾನ ಮಾಡ್ತೀವಿ. ಹಾಗೆ ಶ್ರೀ ದೇವರಾಜರು ನನ್ನ ಆತ್ಮೀಯ ಸ್ನೇಹಿತರು, ಹೋರಾಟಗಾರರು, ಒಕ್ಕಲಿಗರ ಒಕ್ಕೂಟದ ಅಧ್ಯಕ್ಷರು, ಹಾಗೆ ಕನ್ನಡ ಕೃಷ್ಣವರು, ಸುರೇಶ್ ಗಾಂಧಿಯವರು, ಕೆಂಪಣ್ಣವರು, ಮಾಧವರು ಸಾಕಷ್ಟು ಬಂದು ಇದೆಲ್ಲ ಸೇರ್ಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂದ್ಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಈ ಭಾಗದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಮಹಿಳೆ ಮಾಲಕರಿಗೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ತಾವು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು. ಯಾವುದೇ ವ್ಯಕ್ತಿ ಸೇವೆ ಮಾಡಿದಾಗ ಈಗ ಯಾರು ರಾಜ್ಯಕ್ಕೆ ದೇಶಕ್ಕೆ ಸೇವೆ ಮಾಡಿರ್ತರುವಂಥ ವ್ಯಕ್ತಿನ ಗುರುತಿಸಿ ನಾವು ಅದನ್ನು ನೆನಪು ಮಾಡೋದ್ರ ಮುಖೇನ ಪ್ರತಿ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ವೆಂಕಟಸ್ವಾಮಿಯವರು ನಮಗೆ ಜೊತೆಯಲ್ಲಿದ್ದಾರೆ. ಯಾವುದೇ ವಿಚಾರ ಸಣ್ಣ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಯಾರೋ ಒಂದು 5 ನಿಮಿಷ ನನ್ನ ಕಾರ್ಯಕ್ರಮ ಬಂದಿಲ್ಲ ಅಂತಂದ್ರೆ ಎಷ್ಟೇ ಕೊಟ್ಟರು ಕೂಡ ಅವರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆಲ್ಲ ನಿಂತ್ಕೊಂಡು ಬೆಂಗಳೂರಾಗಿ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡೋರಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರುವ ನನ್ನ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳ ನಾನು ಹೇಳ್ತಾ ಇದ್ದೀನಿ. ನಮಗೆಲ್ಲ ಅವರು ಮಾರ್ಗದರ್ಶನ ಕೊಟ್ಟು ಹೋಗಿದ್ದಾರೆ. ನಾವು ಯಾರೇ ಆಗಲಿ ಅವರು ಮಾಡಿದಂಥ ಸೇವೆಗಳನ್ನ ಯಾವುದೇ ವ್ಯಕ್ತಿ ಇರಲಿ ಅವರು ಮಾಡಿದ ಸೇವೆನ ಮುಂದಿನ ಪೀಳಿಗೆಗೆ ಗುರುತಿಸುವಂಥ ಕೆಲಸನ ಅವ್ರ ಇತಿಹಾಸಗಳನ್ನ ಹೇಳುವಂಥ ಕೆಲಸನ ನಾವು ಮಾಡಬೇಕಾಗುತ್ತೆ. ಆದ್ದರಿಂದ ಇವತ್ತು ಸಂಗೊಳ್ಳಿ ರಾಯಣ್ಣವರು ದೇಶಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿಕೊಂಡು ಅವರಿಗೆ ನಮ್ಮನ್ನ ಹೇಳೋದ್ರ ಮುಖೇನ ಇವತ್ತು ಸರ್ಕಾರನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರು ಸಾಕಷ್ಟು ಕಾರ್ಯಕ್ರಮನ ಇವತ್ತು ಅವರ ಹೆಸರಲ್ಲಿ ನಡೀತಾ ಇದೆ. ಸರ್ಕಾರದ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ತುಂಬಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಕಾರ್ಯಕ್ರಮನ ಎಲ್ಲ ಕಡೆ ರಾಯಣ್ಣ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನನ್ನ ಸ್ನೇಹಿತರಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ, ನನ್ನ ಅಕ್ಕ ತಂಗಿಗಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಈ ರಾಯಣ್ಣನ ಇತಿಹಾಸನ ಏನು ನಾವು ಮುಟ್ಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಗಾಂಧಿನಗರದಲ್ಲಿ. ಹಾಗೆ ಹಲವು ಮಾನ್ಯರನ್ನ ಇವತ್ತು ಗುರುತಿಸೋದ ಮುಖೇನ ಅಂಬೇಡ್ಕರ್ ಅವರಿರ್ಬೋದು, ಬಸವಣ್ಣವರು ಇರ್ಬೋದು, ರಾಜ್ಕುಮಾರ್, ಕುವೆಂಪು ಅವರು ಈ ದೇಶಕ್ಕೋಸ್ಕರ ಸಾಕಷ್ಟು ಬಂದು ಹೋರಾಟ ಮಾಡಿದ್ದಾರೆ. ನಮ್ಮನ್ನೆಲ್ಲ ನಾವು ಗುರುತಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಇರೋ ವಿಷಯ ನಾವು ಇರೋವರೆಗೂ ಒಳ್ಳೆ ಕೆಲಸ, ಒಳ್ಳೆ ಕಾರ್ಯಕ್ರಮಗಳು, ಒಳ್ಳೆ ದಾರಿನ ಮುಂದಿನ ಪೀಳಿಗೆಗೆ ನಾವು ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಗುರು. ಇವತ್ತು ರಾಯಣ್ಣವ್ರನ್ನ ಅದೇ ನಿಟ್ಟಿನಲ್ಲಿ ಇಟ್ಕೊಂಡು ನಾವು ಪರಿಚಯ ಮಾಡಿಕೊಡ್ತೀವಿ. ಭಾಗದ ಶಾಸಕರು ಕೂಡ ಬರಬೇಕಾಯ್ತು. ಶಾಸಕರು ತುಂಬಾ ಪ್ರೋಗ್ರಾಮ್ ಇರೋದ್ರಿಂದ ಪರವಾಗಿ ಆಗಮಿಸಿ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಎಚ್ ಎಂ ರೇವಣ್ಣವರು ಸಚಿವರು ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಸೇಮ್ ಪ್ರೋಗ್ರಾಮ್ ಇದನ್ನು ಮಾಡ್ತಾರೆ ಮಾಡಿ ನಾನು ಕೂಡ ನಿಮಗೆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತೀನಿ ಅಂತ ಅವರೆಲ್ಲ ಬಂದಿದ್ದೀರ. ಸಂತೋಷ ಆಗ್ತಾ ಇದೆ. ಕಾರ್ಯಕ್ರಮ ಇದೆ, ಪ್ರಸಾದ ಇದೆ. ಹಾಗೆ ನೀವೆಲ್ಲ ಪ್ರಸಾದ ತಗೊಂಡು ಹೋಗ್ಬೇಕು. ಯಾವಾಗಲೂ ನಾವು ಏನೇ ಕಾರ್ಯಕ್ರಮ ಮಾಡಿ ನಾವು ಅನುದಾನ ಅಂತೂ ಈ ಭಾಗದಲ್ಲಿ ಜಾಸ್ತಿ ಮಾತನಾಡ್ಬಿಡ್ತೀವಿ. ಯಾಕೆಂದ್ರೆ ನಾವು ಕೇಂದ್ರ ಭಾಗ ಗಾಂಧಿನಗರ ಬೆಂಗಳೂರು ಹೃದಯ ಭಾಗದಲ್ಲಿ ಕನ್ನಡಿಗರ ಕುಲದೇವತೆ ಹೆಣ್ಣಮ್ಮ ದೇವರ ಹೆಸರಲ್ಲಿ ಯಾವ ಕೆಲಸನೂ ಮಾಡೋದಿಲ್ಲ ಅಂದ್ರೆ ಆ ತಾಯಿ ಹೆಸರಲ್ಲೇ ಕಾರ್ಯಕ್ರಮಗಳು ಮಾಡಿದ್ರು. ಆದ್ರಿಂದ ಅನ್ನದಾನ ಇಲ್ಲದೆ ನಾವು ಕಾರ್ಯಕ್ರಮಗಳೇ ಮಾಡೋಕ್ಕಿಲ್ಲ. ಅವರು ಅನ್ನದಾನ ದೊಡ್ಡ ಮಾಡ್ತೀವಿ, ಅವರು ಸರಿ ಮಾಡ್ತೀವಿ. ಅವರು ನಾವು ಅನ್ನದಾನ ಮಾಡಿ ಆ ತಾಯಿಗೆ ನಾವು ನಮ್ಮನ್ನು ಕಲಿಸಿ ಕಾರ್ಯಕ್ರಮಗಳು ಮಾಡ್ತೇವೆ.
ಈ ರಾಯನ ಇತಿಹಾಸನ ಎಷ್ಟು ಹೇಳಿದ್ರು ಸಾಲದು. ಬಾರಿ ಈ ಭಾಗದಲ್ಲಿ, ಈ ರಾಜ್ಯದಲ್ಲಿ, ದೇಶದಲ್ಲಿ ಅಪಾರವಾದ ಅಭಿಮಾನಿಗಳನ್ನ ಸಂಪಾದನೆ ಮಾಡಿಕೊಂಡಿದ್ದಾರೆ. ಒಳ್ಳೆಯದಾಗಲಿ ಎಲ್ಲರಿಗೂ. ನೀವು ಪಾಲ್ಗೊಂಡಿದ್ದು ನಮ್ಗೆ ಭಾರಿ ಖುಷಿ ಆಗ್ತಾ ಇದೆ. ಅವರು ನಿಧನವಾಗಿದ್ದಾರೆ. ನಮ್ಮ ಎಸ್ ಸಂಗಾರಪ್ಪರು ಅವರು ಅವತ್ತು ನಿಂತಂದು ಗಂಡು ಅವರು ಕನ್ನಡಿಗರ ಪರವಾಗಿ ನಿಂತಂತ ಏಕೈಕ ವ್ಯಕ್ತಿ ಅವರು. ಇವತ್ತು ನಾನು ಪರವಾಗಿದ್ದೀವಿ. ಕಾವೇರಿ ನಂದು ಇವತ್ತು ಬೆಂಗಳೂರು ನಗರದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರ ಪರವಾಗಿ ನಿಂತಂತ ಒಬ್ಬ ದೊಡ್ಡ ಮನುಷ್ಯಂತ ಒಬ್ಬ ಉತ್ತಮವಾದ ವ್ಯಕ್ತಿ ಬಂಗಾರಪ್ಪರು. ಹಾಗೆ ಯಾರೇ ಕನ್ನಡಿಗರ ಪರವಾಗಿದ್ರು ಕೂಡ ಯಾವ ಪಕ್ಷದಾದ್ರೂ ಕೂಡ ನಾವು ನೆನೆಸ್ಕೊಳ್ತೇವೆ. ಆ ನಿಟ್ಟಲ್ಲಿ ಶಿವಕುಮಾರ್ ಸಾಹೇಬರು ನಾನು ಹೇಳಿದ್ದೀನಿ, ನೀವು ಬಿಡಕ್ಕಿಲ್ಲ, ಕನ್ನಡಿಗರ ಪರವಾಗಿ ನಿಲ್ತೀನಿ ಅಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಘೋಷಣೆಗಳು ಕೊಟ್ಟು ಕನ್ನಡಿಗರಿಗೆ ಆದ್ಯತೆ ಎಲ್ಲ ಕನ್ನಡೀಕರಣ ಇರಬೇಕು, ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಕೊಡಬೇಕು, ಸಾಮಾನ್ಯ ಜನರು ನಾವು ಉಳಿತೀವಿ ಅನ್ನೋ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರನ್ನೂ ಕೂಡ ನಾನು ಅಭಾರಿಯಾಗಿರ್ತೀನಿ ಅಂತ ಮೊನ್ನೆ ಕೂಡ ಹೇಳಿದೆ. ನಾನು 39ನೇ ಕನ್ನಡ ರಾಜ್ಯೋತ್ಸವದಲ್ಲಿ ಹೇಳಿದ್ದೆ, ಸರ್ ನೀವು ಮೇಲ್ಕೆ ಬಂದು ಕನ್ನಡಿಗರ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ರೆ ನಾನು ಯಾವಾಗಲೂ ನಿಮ್ಗೆ ಅಭಾರಿಯಾಗಿರ್ತೀನಿ ಅಂತ ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ. ಅವರು ಎಲ್ಲಿವರೆಗೂ ಕನ್ನಡಿಗರ ಪರವಾಗಿ ಅಂದರೆ ಯಾವುದೇ ವ್ಯಕ್ತಿ ಇದ್ರೂ ಕೂಡ ನಾನು ಅವ್ರ ಜೊತೆ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಸಾಕಷ್ಟು ಟೈಮ್ ಆಗಿದೆ, ಎಲ್ಲರೂ ಜೊತೆ ಇದ್ದೀರ, ಅಣ್ಣರಿಗೂ ಕೂಡ ತುಂಬಾ ಕಾರ್ಯಕ್ರಮಗಳಿದೆ, ನಮ್ಮ ಜೊತೆ ಇದ್ದಾರೆ, ಖುಷಿ ಆಗ್ತಾ ಇದೆ. ಈ ಸುಂದರ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಹುಟ್ಟು ಹೋರಾಟಗಾರ, ರಸ್ತೆ ಬದಿ ವ್ಯಾಪಾರಿಗಳನ್ನ ಈ ಭಾಗದಲ್ಲಿ ಅವರ ಬದುಕುವ ಹಕ್ಕನ್ನ ನಾನು ಹೋರಾಟ ಮಾಡಿದಾಗ ನನ್ನ ಜೊತೆ ಕೈ ಜೋಡಿಸಿದಂತ ಕೆ.ಸಿ. ಮೂರ್ತಿ ಹೋರಾಟಗಾರನಾಗಿ ಮುಂದುವರಿಯುವುದು ಕನ್ನಡ ಕಟ್ಟಡಾಗಿ ಇವತ್ತು ಮುಂದೆ ಎಲ್ಲ ಸಂಗೊಳ್ಳಿ ರಾಯಣ್ಣ ಅವರ ಜಯಂತಿಯನ್ನು ಆಚರಣೆ ಮಾಡುವುದರ ಮೂಲಕ ಭಾರತ ಸ್ವಾತಂತ್ರ್ಯ ದಿನಾಚರಣೆ 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಹೊಸ ಅರ್ಥವನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗಾಂಧಿನಗರ ಹೇಳಿ ಗಾಂಧಿ ಹೆಸರಿದೆ, ಆದರೆ ಗಾಂಧಿ ರಾಷ್ಟ್ರಪಿತ, ಸ್ವಾತಂತ್ರ್ಯದ ಹೋರಾಟದ ಮುಂದಾಳು, ಅವರ ಋಣ ತೀರಿಸ್ತಕ್ಕಂಥ ಗಾಂಧಿನಗರ ನಿವಾಸಿಗಳು ಎಷ್ಟು ಮಟ್ಟಿಗಿದ್ದಾರೆ ಅನ್ನೋದು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಗಾಂಧಿ ಸೇವೆಗೆ ಹೆಸರುವಾಸಿಯಾಗುತ್ತದೆ. ದೇಶವನ್ನ ಕಟ್ಟಬೇಕು ಅಂತೇಳಿ ಕನಸ್ಕೊಂಡಿದ್ದವರು. ಆದರೆ ಗಾಂಧಿನಗರ ನಿವಾಸಿಗಳು ಎಷ್ಟು ಮಟ್ಟಿಗೆ ಗಾಂಧಿಯ ಹಿಂಬಾಲಕರಾಗಿ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡತಕ್ಕಂಥ ಸಂದರ್ಭ. ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಬೋಟ್ ಕ್ಲಬ್ ಅಲ್ಲಿ ನಡೀತಾ ಇದೆ, ರಾಷ್ಟ್ರಪತಿ ಮನೆ ಮುಂದೆ ನಡೀತಾ ಇದೆ, ಇಂಡಿಯಾ ಗೇಟ್ ಮುಂದೆ ನಡೀತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಎಂಜಿ ರೋಡ್ನ ಪರೇಡ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ. ಗಲ್ಲಿ ಗಲ್ಲಿಯಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ. ನಿನ್ನೆ ರಾಷ್ಟ್ರಪತಿಗಳು ಒಂದು ಸಂದೇಶವನ್ನು ರವಾನಿಸಿದರೆ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಉದ್ದೇಶಿಸಿ ಮಾತಾಡುವಾಗ ಇಡೀ ದೇಶದ ಯುವ ಶಕ್ತಿ ಇವತ್ತು ಉದ್ಯೋಗ ಬಾಧೆಯನ್ನ ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ಅದಕ್ಕೆ ಒಂದು ಕಾಯಕಲ್ಪ ಕಲ್ಪಿಸ್ತಕ್ಕಂಥ ಒಂದು ಆಂದೋಲನ ದೇಶದಲ್ಲಿ ಆರಂಭ ಆಗಬೇಕು ಅಂತೇಳಿ ಸಂದೇಶವನ್ನು ರವಾನೆ ಮಾಡಿ ಯುವಕರು ಯಾವುದೇ ಕಾರಣಕ್ಕೂ ಈ ದೇಶವನ್ನು ಕಟ್ಟೋದರಲ್ಲಿ ಮುಂದಾಗಿ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ ತಮ್ಮ ಭಾಷಣದಲ್ಲಿ ಬಹಳ ಮಹತ್ವವಾದಂತಹ ಮಾತನ್ನು ಹೇಳಿದೆ. ಆ ದಿನ ಭಾರತ ವಿಭಜನೆ ಆಯಿತು. ಈಗ ಭಾರತ ವಿಭಜನೆ ಆದ ನಂತರ ಭಾರತದ ಒಗ್ಗಟ್ಟನ್ನು ಯಾರು ಕಾಪಾಡಿಕೊಂಡು ಹೋಗಬೇಕು ಅನ್ನೋ ಸಂದೇಶವನ್ನು ರವಾನೆ ಮಾಡಿದೆ. ಇವತ್ತಿನ ಮುಖ್ಯಮಂತ್ರಿಗಳು ಕೂಡ ತಮ್ಮ ಮಾತಿನ ಮೂಲಕ ಈ ಸ್ವಾತಂತ್ರ್ಯ ದಿನಾಚರಣೆ ನಾವು ಸಂದೇಶವನ್ನು ರವಾನೆ ಮಾಡ್ತಾರೆ. ಭಾರತ ಆಗಲಿ ಕರ್ನಾಟಕ ಆಗಲಿ ಇರ್ತಕ್ಕಂಥ ಯುವ ಶಕ್ತಿ ಅಂತ ಸಂಕಷ್ಟವನ್ನ ಎದುರಿಸ್ತಾ ಇದೆ. ಇಂಥ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಈ ಯುವ ಶಕ್ತಿಗೆ ಸಬಲೀಕರಣದ ಒಂದು ಶಸ್ತ್ರವನ್ನು ಕೊಟ್ಟರೆ ಯಾರಾಗುತ್ತೆ ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡಬೇಕು.
ಎಲ್ಲ ಈ ನಾಡಿನ ಜನತೆಗೆ 80ನೇ ಸ್ವತಂತ್ರೋತ್ಸವದ ಶುಭಾಶಯಗಳು ಹಾಗೂ 299ನೇ ಜಯಂತ್ಯೋತ್ಸವ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವದ ಶುಭಾಶಯಗಳು. ಏನು ನಿರಂತರವಾಗಿ ಕೆ.ಸಿ. ಮೂರ್ತಣ್ಣನವರು ಗಾಂಧಿನಗರ ಬೆಂಗಳೂರು ಹೃದಯ ಭಾಗದ ಆನಂದ ಗಾಂಧಿನಗರದಲ್ಲಿ ಸುಮಾರು 30-35 ವರ್ಷಗಳಿಂದ ಎಲ್ಲ ಜಯಂತಿಗಳ ಸರದಾರ. ಯಾವುದೇ ಜಯಂತಿ ಇರಲಿ, ಕುವೆಂಪು ಜಯಂತಿ ಇರಲಿ, ಅಂಬೇಡ್ಕರ್ ಜಯಂತಿ ಇರಲಿ, ಕನಕ ಜಯಂತಿ ಇರಲಿ, ಬಸವ ಜಯಂತಿ ಇರಲಿ, ಬುದ್ಧ ಜಯಂತಿ ಇರಲಿ, ರಂಗಣ್ಣ ಸಂಗೊಳ್ಳಿ ರಾಯಣ್ಣ ಜಯಂತಿ ಇರಲಿ, ಸ್ವತಂತ್ರೋತ್ಸವ ಇರಲಿ, ಕನ್ನಡ ರಾಜ್ಯೋತ್ಸವ ಇರಲಿ, ಹಲವಾರು ಜಯಂತಿಗಳನ್ನು ನಡೆದ ಅದರಲ್ಲಿ ಗಾಂಧಿನಗರ ಹೃದಯದಲ್ಲಿ ಯಾವುದೇ ಆಮಿಷಗಳಿಲ್ಲದೆ ಅನ್ನದಾನ ಮಾಡುವ ಜೊತೆಗೆ ತಮ್ಮ ಹೋರಾಟದ ಹಲವು ಸೇವೆಯನ್ನ ಮಾಡ್ತಾ ಈ ಭಾಗದಲ್ಲಿ ಯಾವುದೇ ಜಯಂತಿಗಳಿಗೆ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಚಿಕ್ಕದಾದರೂ ಚೊಕ್ಕದಾಗಿ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಸ್ವಾಗತವನ್ನ ಕೋರೋಣ. ಈ ಕಾರ್ಯಕ್ರಮಕ್ಕೆ ಏನೇ ಎಷ್ಟೋ ಅವರು ಎಷ್ಟೇ ಇನ್ನೂ 299 ಜಯಂತ್ಯೋತ್ಸವನ ಮಾಡ್ತಾ ಇದ್ರು. ನಾವು ರಾಯಣ್ಣ ನೆನೆಸ್ಕೊಳ್ತಾ ಇದ್ದೀನಿ ಅಂದ್ರೆ ಬ್ರಿಟಿಷರ ವಿರುದ್ಧ ನಮಗೆ ಸ್ವತಂತ್ರ ಬರೆಯಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಯಾರು ತಿಂದ್ರು ಅಂದ್ರೆ ಅವರೇ ನಮ್ಮವರೇ. ಹಿಂಬಾಗಿಲಿನಿಂದ ಇವತ್ತು ಏನ್ ಮಾಡ್ಬೇಕು ಅಂದ್ರೆ ನಮ್ಮವರೇ ಜನಿಸೋದಕ್ಕೆ ಚೋರಿ ಆಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಹಲವಾರು ಬಾರಿ ಬ್ರಿಟಿಷರಿಗೆ ನಡುಕವನ್ನ ಹುಟ್ಟದಂತ ಮಹಾನ್ ವ್ಯಕ್ತಿ ನಮ್ಮ ಸಂಗೊಳ್ಳಿ ರಾಯಣ್ಣನವರು. ಮಾತಾಡುವಂತ ಜನರವರು ಬಹಳ ಶ್ರೇಷ್ಠವಾಗಿ ಬಹಳ ಹೇಳಿದ್ದಾರೆ ವಿಷಯವನ್ನು. ನಾನೊಂದು ಕೆಲವೇ ನಾನು ಹೇಳೋದಿದೆ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡುವಂಥ ಅನೇಕ ಜನರಿಗೆ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತು ವಿಷಯವನ್ನು ಮೊದಲೇ ಮಾಡಿರೋದ್ರೆ ಅದೆಲ್ಲ ಅಂದ್ಕೊಂಡಿರೋದು ಸ್ವಾತಂತ್ರ್ಯ ಹೋರಾಟಕ್ಕೆ ಸಿಪಾಯಿಗಳಿಗೆ ಮೊದಲೇ ನೋಡ್ಕೊಂಡಿದ್ದೀವಿ. ನಾವು ಅದಕ್ಕಿಂತ ಮೊದಲೇ ಬ್ರಿಟಿಷರ ವಿರುದ್ಧ ಹೋರಾಡಿದ ಕೀರ್ತಿ ಸಂಗೊಳ್ಳಿ ರಾಯಣ್ಣರು ಹಾಗೆ ಕಟ್ಟಲಾಗಿ ಆ ರಾಜ್ಯವನ್ನು ಉಳಿಸಬೇಕು ಅಂತ ಉದ್ದೇಶದಿಂದ ಗ್ರಾಮೀಣ ಪ್ರದೇಶದ ಯುವಕರ ತಂಡವನ್ನು ಕಟ್ಟಿ ಬ್ರಿಟಿಷರ ಹೋರಿಗೆ ದೇಶೀಯ ಹೋರಾಟವನ್ನು ಮಾಡಿ ಗೆರಿಲ್ಲಾ ಯುದ್ಧವನ್ನು ಮಾಡಿ ಅನೇಕ ಗಾಂಧಿ ಪಕ್ಷದ ಆಧಾರದಲ್ಲಿ ಅನೇಕ ವಿಷಯಗಳನ್ನು ನಾವು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಏನು ಪೋಸ್ಟರ್ ಪುಸ್ತಕವನ್ನು ಆ ಬ್ರಿಟಿಷರ ಆಡಳಿತವನ್ನು ಬಿತ್ತರಿಸಿ ಅವರ ವಿರುದ್ಧ ಹೋರಾಟ ಮಾಡಿದ ಮೊದಲ ಭಾರತದ ಹೋರಾಟಗಾರ ಅಂತ ಹೇಳಿದ್ರೆ ಸಂಗೊಳ್ಳಿ ರಾಯಣ್ಣ. ಆ ದೃಷ್ಟಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಇವತ್ತು ಸಂಗೊಳ್ಳಿಯಲ್ಲಿ 120 ಎಕರೆಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಸಭೆಯನ್ನು ಮಾಡಿ ಸಿದ್ದರಾಮಯ್ಯವರು ಮಾಡಿಕೊಂಡು ಈ ದೇಶದಲ್ಲಿ ಪ್ರಕಟವಾದಂಥ ಉತ್ತಮವಾದಂಥ ಸೈನಿಕ ಶಾಲೆ. ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ನಡೆದುಕೊಂಡ ದಾರಿಯನ್ನು ಆ ಭಾಗದಲ್ಲಿ 10 ಎಕರೆ ಜಾಗದಲ್ಲಿ ಅವರು ಹುಟ್ಟಿದಾಗಿಂದ ಅವರ ಮನೆ ಬೇರೆ ಹಂಚಿಕೊಂಡು ಕಟ್ಟಡಗಳನ್ನು ಶೌರ್ಯ ಭೂಮಿ ಇವೆರಡೂ ಕೂಡ ಇವತ್ತು ಆಕರ್ಷಿತವಾಗಿವೆ. ಅದ್ರ ಜೊತೆಗೆ ನಂದಿಗಳಲ್ಲಿ ವೀರಭೂಮಿ ಅವರನ್ನು ನೇರಿಗೆ ಏರಿಸಿದಂಥ ಆ ವೀರಭೂಮಿಯನ್ನು ಕೂಡ ಇವತ್ತು ಬಹಳ ಅತ್ಯುತ್ತಮವಾದ ಪ್ರವಾಸ ಕೇಂದ್ರವಾಗಿ ಮಾಡಿಸಿದಂಥ ಸಿದ್ದರಾಮಯ್ಯವರಿಗೆ ನಮ್ಮೆಲ್ಲರ ಪರವಾಗಿ ವಿಶೇಷ ಜಗರಾಜವರು ಹೇಳಿದಾಗೆ ಅವರು ಹುಟ್ಟಿದ ದಿನ ಅವರಿಗೆ ನೇರಿಗಾಕಿದ ದಿನ ಗಣರಾಜ್ಯೋತ್ಸವದ ದಿನ. ಆ ಏನು ಜನವರಿ 26ಕ್ಕೆ ಅವರು ಬ್ರಿಟಿಷರು ನೇರಿಗೆ ಹೇಳಿದ್ರೆ ಅವೆರಡು ದಿನಗಳನ್ನು ನೆಲೆಸಿಕೊಳ್ಳುವ ಸಂದರ್ಭದಲ್ಲಿ ಮೊದಲು ನಿಲ್ಲಿಸಿಕೊಳ್ಳೋದು ಸಂಗೊಳ್ಳಿ ರಾಯಣ್ಣರು.
ಗಾಂಧಿನಗರ ಕೇಂದ್ರ ಭಾಗ ಬೆಂಗಳೂರು ಹೃದಯ ಭಾಗದಲ್ಲಿ ತಾಯಿ ಹೆಣ್ಣಮ್ಮನ ಆಶ್ರಯದಲ್ಲಿ ಭಾರಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬರ್ತಾ ಇದ್ದೀವಿ. ಮಾಡಿಕೊಂಡು ಪ್ರತಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಗಾಂಧಿನಗರ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ರಾಜ್ಯೋತ್ಸವ ಇರ್ಬೋದು, ಕನ್ನಡದ ಕಾರ್ಯಕ್ರಮಗಳು ಇರ್ಬೋದು, ಈ ಭಾಗದಲ್ಲಿ ದುಡಿದಂಥ ಹಲವು ಮಾನ್ಯರದು ರಾಜ್ಕುಮಾರ್ ಜಯಂತಿ ಇರ್ಬೋದು, ಕುವೆಂಪು ಅವರು, ಕೆಂಪೇಗೌಡರು, ಅಂಬೇಡ್ಕರ್ ಜಯಂತಿ, ಹಾಗೆ ಹಲವು ಮಾನ್ಯರದು ಜಯಂತಿನ ಪ್ರತಿ ಬಾರಿ ಈ ಭಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಇವತ್ತು 229ನೇ ಜಯಂತಿಯನ್ನು 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಭಾರಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡು ಬೆಳಗ್ಗೆಯಿಂದ ಸಾಕಷ್ಟು ಜನರು ಬಂದು ಹೋಗಿದ್ದಾರೆ. ಮಾಜಿ ಸಚಿವರು, ಹಾಲಿ ಸಚಿವರು, ಕಾಂಗ್ರೆಸ್ ಮುಖಂಡರುಗಳು, ಎಲ್ಲ ಪಕ್ಷದ ನಾಯಕರು, ಎಲ್ಲ ಹೋರಾಟಗಾರರು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಬಂದು ಹೋಗಿದ್ದಾರೆ. ಹಾಗೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ನಮ್ಮೆಲ್ಲ ಸ್ನೇಹಿತರಾದಂಥ HM ರೇವಣ್ಣವರು ಕೂಡ ಬಂದು ಹೋದರು, ಡಾಕ್ಟರ್ ವೆಂಕಟಸ್ವಾಮಿ ಅವರು ಬಂದು ಹೋಗಿದ್ದಾರೆ, ಸಂತಾಪ ಸೈನಿಕ ದಳದ ರಾಜ್ಯಾಧ್ಯಕ್ಷರು, ಕನ್ನಡದ ಹೋರಾಟಗಾರರು ಸಾಕಷ್ಟು ಜನರು ಬಂದು ಹೋಗಿದ್ದಾರೆ. ಲಿಂಗರಾಜ್ ಗೌಡರು ಇದ್ದಾರೆ, ರಾಜು ಇದ್ದಾರೆ, ಕನ್ನಡ ಕೃಷ್ಣ ಇದ್ದಾರೆ, CV ದೇವರಾಜ್ ಅವರು, ಈ ನಿಟ್ಟಿನಲ್ಲಿ ಸಾಕಷ್ಟು ಜನರು ಬಂದು ಹೋಗಿದ್ದಾರೆ. ಕಾರ್ಯಕ್ರಮ ನಡೀತಾ ಇದೆ. ರಾಯಣ್ಣವ್ರನ್ನ ಭಾರಿ ವಿಶೇಷವಾಗಿ ಹೃದಯದಿಂದ ಈ ಭಾಗದಲ್ಲಿ ಹಾರೈಸ್ಕೊಂಡು ಯುವ ಪೀಳಿಗೆಗೆ ಏನು ಅವರು ಮಾಡಿದಂಥ ಸೇವೆ ಕೊನೆ ಆಗಬಾರ್ದು, ಮುಂದಿನ ಪೀಳಿಗೆಗೆ ಹೆಚ್ಚಿಸುವ ಮುಖೇನ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಸೇವೆಯನ್ನು ಗುರುತಿಸುವಂಥ ಕೆಲಸನ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಇವತ್ತು ಕೂಡ ಅದೇ ನಿಟ್ಟಿನಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ರಾಜ್ಯದ ಜನರಿಗೂ, ದೇಶದ ಜನರಿಗೂ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಹೇಳ್ತಾ, ಇವತ್ತು ರಾಯಣ್ಣವರು 229ನೇ ಜಯಂತಿನ ಏನು ಇವತ್ತು ಆಚರಣೆ ಮಾಡಿದ್ದೀವೋ ಹಾಗೆ ಎಲ್ಲ ಸಮಸ್ತ ನಾಡಿನ ಕನ್ನಡಿಗರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಅರ್ಥಪೂರ್ಣವಾಗಿ ನಡೆಸ್ಕೊಟ್ಟಿದ್ದಾರೆ ನಮಗೆ ಕಾರ್ಯಕ್ರಮನ. ಎಲ್ಲ ಮಾನ್ಯರದು ಬಂದು ಇಲ್ಲಿ ಇನ್ನೂ 39ನೇ ಕನ್ನಡ ರಾಜ್ಯೋತ್ಸವಕ್ಕೂ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಕೂಡ ನನ್ನ ವೇದಿಕೆ ಈ ಸಂದಲ್ಲಿ ಬಂದು ಹೋದರು ಮೊನ್ನೆ ನವೆಂಬರಲ್ಲಿ. ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಭಾರಿ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳು ಮಾಡಿಕೊಂಡು ಈ ನಾಡಿನ ಪರವಾಗಿ, ಕನ್ನಡಿಗರ ಪರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಯಾರೂ ಮಾಡದೇ ಇದ್ದಂಥ ಒಂದು 80ನೇ ಜಯಂತ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಾರಿ ಅರ್ಥಪೂರ್ಣವಾಗಿ ವಿಧಾನಸೌಧ ನಮ್ಮ ಕರ್ನಾಟಕದ ರಾಜಧಾನಿ ಮುಂಭಾಗದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಕನ್ನಡದ ಕೆಲಸಕ್ಕೆ, ಕನ್ನಡದ ಕಾರ್ಯಕ್ರಮಕ್ಕೆ ನಾವು ಯಾವಾಗಲೂ ಅವರು ಜೊತೆಯಲ್ಲಿ ಅಭಾರಿಯಾಗಿರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ DK ಶಿವಕುಮಾರ್ ಸಾಹೇಬರು ಯಾವಾಗಲೂ ಕನ್ನಡಿಗರ ಪರವಾಗಿ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ನಾವು ಕೂಡ ಅವ್ರ ಜೊತೆ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ತಾಯಿ ನಾಡದೇವತೆ ಹೆಣ್ಣಮ್ಮ ದೇವಿ ಆಶೀರ್ವಾದ ಸದಾ ಬೆಂಗಳೂರು ನಗರದಲ್ಲಿ, ಕರ್ನಾಟಕದಲ್ಲಿ ಸೇವೆ ಮಾಡಲಿಕ್ಕೆ ಗ್ರಾಮ ದೇವತೆ ಆಶೀರ್ವಾದ ಬೇಕು. ಹಾಗೆ ಹೆಣ್ಣಮ್ಮ ತಾಯಿ ಆಶೀರ್ವಾದ ನಿರಂತರವಾಗಿ ಅವ್ರಿಗೆ ಇರ್ತೈತೆ. 229ನೇ ಜಯಂತಿ ಭಾರಿ ಅರ್ಥಪೂರ್ಣವಾಗಿ ರಾಜ್ಯದಲ್ಲಿ ಎಲ್ಲ ಯುವ ಪೀಳಿಗೆ ಆಚರಣೆ ಮಾಡ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಜೈ ಕನ್ನಡ. ವೆರಿ ನೈಸ್, ಸೂಪರ್.